ಎರಡು ಮಹಾಶಕ್ತಿಗಳು ಅಂದರೆ ಪುರುಷ ಮತ್ತು ಪ್ರಕೃತಿ. ಈ ಎರಡು ಶಕ್ತಿಗಳಲ್ಲಿ ಒಂದು ಶಕ್ತಿ ದೂರವಾದರೂ ಯಾವುದೇ ಕಾರ್ಯ ಸಾಧನೆಗೆ ಅನೇಕ ಅಡೆತಡೆಗಳು ಉಂಟಾಗುತ್ತದೆ. ಅದಕ್ಕೆ ಈಗ ಮಂದರ ಪರ್ವತ ವಾಲುತ್ತಿರುವುದೇ ಸಾಕ್ಷಿ. ಮಹಾವಿಷ್ಣು ಹಾಗೂ ಲಕ್ಷ್ಮೀದೇವಿಯೇ ಪುರುಷ ಮತ್ತು ಪ್ರಕೃತಿ. ಈ ಎರಡೂ ಶಕ್ತಿಗಳು ಒಂದಾದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಮಾತೆ, ನಾವೀಗಾಗಲೇ ಆ ಪ್ರಯತ್ನವನ್ನು ಮಾಡಿ ವಿಫಲರಾಗಿದ್ದೇವೆ. ನಿಜ, ನೀವು ವಿಫಲರಾಗಿದ್ದೀರಿ. ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿದ್ದೀರಿ. ಈಗ ನಾನು ಒಬ್ಬ ತಾಯಿಯಾಗಿ ಅದೇ ಪ್ರಯತ್ನವನ್ನು ಮಾಡುತ್ತೇನೆ. ನನ್ನ ಎಲ್ಲಾ ಹಿರಿತನವನ್ನು ಬದಿಗಿಟ್ಟು ಪ್ರೀತಿಯಿಂದ ಮನವಿ ಮಾಡುತ್ತೇನೆ. ಪುರುಷ ಮತ್ತು ಪ್ರಕೃತಿ ಒಂದಾಗಿ ಲೋಕ ಕಲ್ಯಾಣ ಸಾಧಿಸುವುದಕ್ಕೆ, ಮಹಾವಿಷ್ಣುವಿನ ಜೊತೆಗೆ ಲಕ್ಷ್ಮಿಯು ಒಂದಾಗುವುದಕ್ಕೆ, ಅವರನ್ನು ಅಂಗಲಾಚಿ ಬೇಡಿಕೊಳ್ಳುವುದಕ್ಕೂ ನಾನು ಸಿದ್ಧಳಿದ್ದೇನೆ. ನಿಮ್ಮನ್ನು ನೋಡಿ ಬಹಳ ಆನಂದವಾಗುತ್ತಿದೆ. ಬಹಳ ಕಾಲದ ನಂತರ ನೀವು ನನ್ನ ಮೇಲೆ ಪ್ರೀತಿಯನ್ನು ತೋರಲು ಬಂದಿರುವಿರಿ ಎನಿಸುತ್ತಿದೆ. ನಿಜ ದೇವಿ, ಪ್ರೀತಿ ತೋರಲು ಬಂದಿದ್ದೇನೆ. ಅದೇ ಪ್ರೀತಿಯಿಂದ ಕೇಳಲು ಬಂದಿದ್ದೇನೆ. ದೇವಿ, ನಾನು ನನಗಾಗಿ ಏನನ್ನೂ ಕೇಳುವುದಿಲ್ಲ ಎಂಬುದು ನಿಮಗೂ ತಿಳಿದಿದೆ. ಈಗ ಲೋಕ ಕಲ್ಯಾಣವಾಗಬೇಕಿದೆ. ದೇವತೆಗಳು ಕಳೆದುಕೊಂಡ ಭಾಗ್ಯವನ್ನು ಮತ್ತೆ ಪಡೆಯಬೇಕಿದೆ. ಸಮಸ್ತ ದೇವ, ಮಾನವ, ಋಷಿ, ಸಜ್ಜನ, ಸಾತ್ವಿಕ ಜೀವಿಗಳಿಗೆ ಕಲ್ಯಾಣವಾಗಬೇಕಿದೆ. ಅದಕ್ಕೆ ನೀವು ಮನಸ್ಸು ಮಾಡಬೇಕು. ಮಾತೆ, ನಾನಾವ ವಿಷಯದಲ್ಲಿ ಮನಸ್ಸು ಮಾಡಿದರೆ ನೀವು ಹೇಳುವುದು ಸಾಧ್ಯವಾಗುತ್ತದೆ? ಪುರುಷ ಪ್ರಕೃತಿಯ ಅಧಿಷ್ಠಾನದಿಂದ, ಸಂಕಲ್ಪದಿಂದ, ಸಹಮತ ಸಹಯೋಗದಿಂದ ಲೋಕದಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆ. ಈಗ ಅಂತಹದ್ದೇ ಒಂದು ಮಹತ್ ಕಾರ್ಯ ಸಮುದ್ರ ಮಥನ. ಅದರಿಂದ ದೇವತೆಗಳಿಗೆ ಅಮರತ್ವ ಲಭಿಸಬೇಕಿದೆ. ಸಕಲ ಸಾತ್ವಿಕ ಶಕ್ತಿಗಳು ಜಯವನ್ನು ಸಾಧಿಸಬೇಕಿದೆ. ಅದಕ್ಕೆ ನಾನೇನು ಮಾಡಬೇಕು ಮಾತೆ? ದೇವಿ, ಪ್ರಕೃತಿ ಏರಿಸಿಕೊಂಡಿರುವ ನೀನು ಮಹಾಪುರುಷ ವಿಷ್ಣುವಿನೊಂದಿಗೆ ಮರಳಿ ಸೇರಬೇಕಾಗಿದೆ. ನೀವಿಬ್ಬರು ಮಹಾಶಕ್ತಿಗಳು. ಪರಸ್ಪರ ದೂರವಾಗಿರುವುದರಿಂದ ಲೋಕ ಕಲ್ಯಾಣದ ಕಾರ್ಯಕ್ಕೆ ಅಡಚಣೆಯಾಗುತ್ತಿದೆ. ನೀವಿಬ್ಬರು ಒಂದಾದರೆ ಸಕಲ ಕಾರ್ಯಗಳು ಸುಗಮವಾಗುತ್ತದೆ.
ಅದಕ್ಕಾಗಿಯೇ ನಾನೇ ಸ್ವತಃ ನಿಮ್ಮಲ್ಲಿಗೆ ಬಂದು ಕೇಳಿಕೊಳ್ಳುತ್ತಿದ್ದೇನೆ. ಇದು ಕೋರಿಕೆಯಲ್ಲ ದೇವಿ. ಈ ಮಾತೆಯು ಮಗಳಲ್ಲಿ ಕೇಳುತ್ತಿರುವ ಭಿಕ್ಷೆ. ನೀನು ವೈಕುಂಠಕ್ಕೆ ಮರಳಬೇಕಾಗಿದೆ. ನಿನ್ನ ಮಹಾಪುರುಷನೊಂದಿಗೆ ಮರಳಿ ಒಂದಾಗಬೇಕು. ಇದಕ್ಕೆ ನೀನು ಸಮ್ಮತಿ ನೀಡಬೇಕು. ನಮ್ಮೆಲ್ಲರ ಪೂಜ್ಯರಾದ ಮಾತೃ ಸ್ವರೂಪರಾದ ಆದಿಶಕ್ತಿಯ ಮಾತನ್ನು ಕೂಡ ಲಕ್ಷ್ಮೀದೇವಿ ಕೇಳದೆ ಸಾಗರ ಲೋಕದಲ್ಲೇ ಇರುತ್ತೇನೆ ಎಂದಿದ್ದರೆ ಏನು ಮಾಡುವುದು? ನಾರಾಯಣ ನಾರಾಯಣ, ಮಾತೆ ಲಕ್ಷ್ಮೀದೇವಿ ಇಲ್ಲಿಗೆ ಬರುವುದಕ್ಕೆ ನಿರಾಕರಿಸಿ ಬಿಟ್ಟಿದ್ದರೆ ಆಗ ಮಹಾವಿಷ್ಣು ಹಾಗೂ ಮಾತೆ ಲಕ್ಷ್ಮೀದೇವಿ ಜೊತೆಯಾಗಿ ನಡೆಸುವ ಅಧಿಷ್ಠಾನ ನಡೆಯುವುದೇ ಇಲ್ಲ. ಮಂದರ ಪರ್ವತವು ಸಮುದ್ರದಲ್ಲಿ ಮುಳುಗುವಂತಾಗಿ ಸಮುದ್ರ ಮಥನವೂ ನಡೆಯುವುದಿಲ್ಲ. ಅಗೋ, ಮಾತೆ ಆದಿಶಕ್ತಿಯೇ ಬಂದರು. ಈಗ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಮಾತೇ ಉತ್ತರಿಸಬೇಕು. ಮಾತೆ, ಲಕ್ಷ್ಮೀದೇವಿಯು ಅಧಿಷ್ಠಾನಕ್ಕೆ ಬರಲು ಒಪ್ಪಿದ್ದಾಯಿತೆ? ನಾನು ಹೋದ ಕಾರ್ಯ ಯಶಸ್ವಿಯಾಗಲಿಲ್ಲ. ನಿಮ್ಮ ಮನವಿಯನ್ನೇ ನಿರಾಕರಿಸಿದ ಮೇಲೆ ಇನ್ನು ಯಾರಿಂದಲೂ ಲಕ್ಷ್ಮೀದೇವಿಯನ್ನು ಒಪ್ಪಿಸಲು ಸಾಧ್ಯವಿಲ್ಲ. ಹಾಗಾದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ? ಹಾಗಾಗಬಾರದು. ತ್ರಿಮೂರ್ತಿಗಳು ನಿಶ್ಚಯಿಸಿದ ಮೇಲೆ ಅದು ಆಗಲೇಬೇಕು, ಅಲ್ಲವೇ ಮಾತೆ? ಅದಕ್ಕೆ ಮಹಾವಿಷ್ಣುವೇ ಮುಂದಿನ ನಡೆಯ ಬಗ್ಗೆ ಯೋಚಿಸಬೇಕು. ಮಾತೆ, ನಾನೀಗಾಗಲೇ ಯೋಚಿಸಿದ್ದಾಗಿದೆ. ಮಂದರ ಪರ್ವತವನ್ನು ಅಧಿಷ್ಠಾನ ಹೋಮದ ಮೂಲಕ ಸಿದ್ಧಗೊಳಿಸಲು ಸಾಧ್ಯವಾಗದಿದ್ದಲ್ಲಿ ನಾನೇ ನನ್ನ ಬೆನ್ನ ಮೇಲೆ ಮಂದರ ಪರ್ವತವನ್ನು ಹೊತ್ತು ಸಮುದ್ರ ಮಥನ ನಡೆಯುವಂತೆ ಮಾಡುತ್ತೇನೆ. ಅದಕ್ಕಾಗಿ ನಾನೀಗ ಕೂರ್ಮಾವತಾರವನ್ನು ತಾಳುವ ಸಮಯ ಬಂದಿದೆ.
ಭಕ್ತ ವತ್ಸಲ ಮಧುಸೂದನ ಮಧುಸೂದನನಿಗೆ ಪಕ್ಷಿರಾಜ ಗರುಡ, ನಾನೀಗ ನೀರಿನೊಳಗೆ ಹೋಗುತ್ತೇನೆ. ನಂತರ ನೀನು ನನ್ನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಇಡು. ತಮ್ಮ ಆಜ್ಞೆಯಂತೆಯೇ ಆಗಲಿ ಪ್ರಭು. ಮಹಾವಿಷ್ಣು ಮಹಾಕೂರ್ಮ ಭಕ್ತ ವತ್ಸಲ ನಾರಾಯಣ ನಾರಾಯಣ. ದೇವರ್ಷಿಗಳೇ, ಈ ಹಿಂದೆ ಹೇಳಿದ ವಿಚಾರವನ್ನು ಮತ್ತೆ ಹೇಳಲು ಬಂದಿರುವಿರಾ? ಮಾತೆ ಲಕ್ಷ್ಮೀದೇವಿ, ಈಗ ಹೇಳುವ ವಿಚಾರವೂ ಇದೆ, ಜೊತೆಗೆ ಕೇಳುವ ವಿಚಾರವೂ ಇದೆ. ನನ್ನ ಬಳಿ ಕೇಳುವ ವಿಚಾರವೇನು ದೇವರ್ಷಿಗಳೇ? ಮಾತೆ, ಈ ಹಠ, ಈ ಮುನಿಸು, ಸಕಲರನ್ನು ಸಂಪನ್ನರಾಗಿಡುವ ನಿಮ್ಮ ಸದ್ಗುಣಕ್ಕೆ ಇದು ಶೋಭಿಸುವುದಿಲ್ಲ. ಯಾರ ಹೃದಯ ನಿವಾಸಿನಿ ಎನಿಸಿದಿರೋ ಅವರ ಮೇಲೆ ತೋರಿಸುತ್ತಿರುವ ಮುನಿಸು ಲೋಕ ಕಲ್ಯಾಣದ ಮೇಲೆ ಮುನಿಸು ತೋರುವಂತಿದೆ. ಮಾತೆ, ನಿಮ್ಮ ಮನವೊಲಿಸಲು ಬಂದ ಮಾತೆ ಆದಿಶಕ್ತಿಯ ಮಾತನ್ನು ಕೂಡ ನಿರಾಕರಿಸುವ ಮುನಿಸಿಗೆ ನಿಜವಾದ ಕಾರಣವಿದೆಯೇ ಮಾತೆ? ಹೆಣ್ಣು ಗಂಡಿನ ನಡುವೆ ಪರಸ್ಪರ ಕೋಪ, ತಾಪ, ಅಗಲಿಕೆ, ಪ್ರೀತಿಯ ವಿಚಾರ ನಿಮಗೇಕೆ ಬೇಕು ಬ್ರಹ್ಮಚಾರಿ? ಹೆಣ್ಣಿನ ಕೋಮಲ ಭಾವನೆಗಳನ್ನು ನೀವೆಷ್ಟು ಅರ್ಥ ಮಾಡಿಕೊಳ್ಳಬಲ್ಲಿರಿ? ನಿಜ ನಿಜ, ಬ್ರಹ್ಮಚಾರಿ ಆದವನಿಗೆ ಬೇರೆಯವರ ಸಂಸಾರದ ಸುಖ ದುಃಖ ಅರ್ಥವಾಗುವುದಿಲ್ಲ. ನೀವು ನನಗೆ ಸುಮ್ಮನಿರಿ ಎಂದು ಹೇಳುತ್ತಿರುವಿರಿ. ಆಯಿತು, ನಾನದನ್ನು ಕೇಳುವುದಿಲ್ಲ. ಆದರೆ ನನಗೆ ಖಚಿತವಾಗಿ ತಿಳಿದಿರುವ ವಿಚಾರಗಳನ್ನು ತಿಳಿಸಿಯೇ ಹೋಗುತ್ತೇನೆ. ನೀವು ಮಹಾವಿಷ್ಣುವಿನ ಜೊತೆಗೂಡಿ ಅಧಿಷ್ಠಾನಕ್ಕೆ ಒಪ್ಪದಿರಲು, ಸಮುದ್ರ ಮಥನಕ್ಕೆ, ಮಂದರ ಪರ್ವತವನ್ನು ಸಮುದ್ರದಲ್ಲಿ ನೆಲೆಗೊಳಿಸಲು ನಿಮ್ಮ ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳಿದ್ದಾರೆ. ತಮ್ಮ ಬೆನ್ನಿನ ಚಿಪ್ಪಿನ ಮೇಲೆ ವಿಶಾಲವಾದ ಮಂದರ ಪರ್ವತವನ್ನು ಹೊತ್ತುಕೊಂಡಿದ್ದಾರೆ. ಆ ಬೃಹತ್ ಮಂದರ ಪರ್ವತವನ್ನು ಅವರ ಬೆನ್ನಿನ ಮೇಲೆ ಕಡಿಯಲಾಗುತ್ತದೆ. ಆ ಮಹಾಭಾರವನ್ನು, ಆ ಪರ್ವತದ ಘರ್ಷಣೆಯಿಂದ ಉಂಟಾಗುವ ಬಿಸಿಯನ್ನು ನನ್ನ ಪ್ರಭುವಿನ ಬೆನ್ನು ಹೇಗೆ ಸಹಿಸುತ್ತದೆಯೋ, ಯಾವ ಪರಿಯ ಹಿಂಸೆಯನ್ನು ತಾಳಬೇಕಾಗುತ್ತದೆಯೋ. ಒಂದೆಡೆ ದೇವತೆಗಳಿಗಾಗಿ ಅಮೃತಾರ್ಪಣೆ, ಇನ್ನೊಂದೆಡೆ ನಿಮ್ಮ ನಿರಾಕರಣೆಯಿಂದ ಉಂಟಾಗಿರುವ ವೇದನೆ. ಈ ಎರಡೂ ಕಾರಣದಿಂದ ನನ್ನ ಪ್ರಭುವಿನಿಂದ ಏನೆಲ್ಲ ಅರ್ಪಣೆಯಾಗುತ್ತದೆಯೋ ಅವರೇ ಬಲ್ಲರು. ನಾರಾಯಣ ನಾರಾಯಣ.
ನಾನು ನನ್ನ ಭಕ್ತರಿಗಾಗಿ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಮಾಡಬಲ್ಲೆ. ಅಂದ ಮಾತ್ರಕ್ಕೆ ನನ್ನ ಹೃದಯದಲ್ಲಿ ನೆಲೆಸಿರುವ ನನ್ನ ದೇವಿಯ ಪ್ರೇಮವನ್ನು ನಿರ್ಲಕ್ಷಿಸುತ್ತೇನೆ, ಪ್ರೀತಿಸುವುದಿಲ್ಲ ಎಂದು ಭಾವಿಸಬಾರದು. ಒಂದೆಡೆ ದೇವತೆಗಳಿಗಾಗಿ ಅಮೃತಾರ್ಪಣೆ, ಇನ್ನೊಂದೆಡೆ ನಿಮ್ಮ ನಿರಾಕರಣೆಯಿಂದ ಉಂಟಾಗಿರುವ ವೇದನೆ. ಎರಡು ಕಾರಣದಿಂದ ನನ್ನ ಪ್ರಭುವಿನಿಂದ ಏನೆಲ್ಲ ಅರ್ಪಣೆಯಾಗುತ್ತದೆಯೋ ಅವರೇ ಬಲ್ಲರು. ಬಲಿರಾಜ, ವಾಸುಕಿಯ ಬಾಯಿಂದ ಬಿಸಿಯಾದ ಉಸಿರು ಹೊರಬರುತ್ತಿದೆ. ನಮಗಿದನ್ನು ತಡೆಯಲಾಗುತ್ತಿಲ್ಲ. ಏನಾದರೂ ಮಾಡಿ, ಏನಾದರೂ ಮಾಡಿ. ನಾರಾಯಣ ನಾರಾಯಣ. ಅಲ್ಲಿ ನೋಡು ಸುರೇಂದ್ರ, ಅಲ್ಲಿ ನೋಡು. ವಾಸುಕಿಯ ಮುಖದ ಹತ್ತಿರ ಎಳೆಯುತ್ತಿರುವ ಆ ಅಸುರರು ವಾಸುಕಿಯಿಂದ ಹೊರಹೊಮ್ಮುತ್ತಿರುವ ಆ ವಿಷದ ಉಸಿರಿಗೆ ಹೇಗೆ ಕಂಗೆಟ್ಟು ಕಪ್ಪಾಗುತ್ತಿದ್ದಾರೆ ಎಂದು. ರಾಕ್ಷಸರ ಅಲ್ಪ ಬುದ್ಧಿಗೆ ನಾವು ಹೇಳಿದ್ದಕ್ಕೆ ವ್ಯತಿರಿಕ್ತವಾಗಿಯೇ ಯೋಚಿಸುತ್ತಾರೆ ಎಂದು ನಾನು ಮೊದಲು ಅವರನ್ನು ಬಾಲದ ಕಡೆ ಹೋಗಿ ಎಂದು ಹೇಳಿದ್ದೆ. ನನ್ನ ಎಣಿಕೆಯಂತೆ ಅವರು ಅದನ್ನು ಅನುಮಾನಿಸಿ ತಲೆಯ ಕಡೆಗೆ ಹೋದರು. ಈಗ ಅವರು ಅದರ ಫಲವನ್ನು ಅನುಭವಿಸುತ್ತಿದ್ದಾರೆ. ನಿಜ ನಿಜ, ನಿಮ್ಮ ಮಾತಿನ ಮರ್ಮ ಅರಿಯದೆ ನಾವು ವಾಸುಕಿಯ ತಲೆಯ ಕಡೆ ಹೋಗುತ್ತೇವೆ ಎಂದು ಹಠ ಹಿಡಿದಿದ್ದರೆ ಹುಣ್ಣಿಮೆಯ ಚಂದ್ರನಂತಿರುವ ನಿಮ್ಮ ಮುಖ ಅಮಾವಾಸ್ಯೆಯ ಚಂದ್ರನಂತೆ ಆಗಿಬಿಡುತ್ತಿತ್ತು. ಈಗ ನೋಡು ದೇವೇಂದ್ರ, ಬಾಲದ ಭಾಗ ಕನಿಷ್ಠ ಎಂದು ಮುಖದ ಕಡೆ ಅಟ್ಟಹಾಸದಿಂದ ಎಂದ ಹೋದ ಅಸುರರು ವಿಷದ ಗಾಳಿ ಸೇವಿಸಿ ಕಷ್ಟದಿಂದ ಎಳೆಯುತ್ತಿದ್ದಾರೆ. ನಾರಾಯಣ ನಾರಾಯಣ, ನಿಜಕ್ಕೂ ನಾನು ಮಾತೆ ಲಕ್ಷ್ಮೀ ದೇವಿಗೆ ಮಹಾವಿಷ್ಣು ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡಿರುವುದನ್ನು ಹೇಳಿದ್ದರಿಂದಲೇ ಮಾತೆ ಲಕ್ಷ್ಮೀ ದೇವಿಗೆ ಮಹಾವಿಷ್ಣುವಿನ ಪರಿಸ್ಥಿತಿಯ ಬಗ್ಗೆ ಅನುಕಂಪ ತಾಳಿ ಇಲ್ಲಿಗೆ ಬಂದಿರಬಹುದೇ? ಹಾಗಾದರೆ ಮಾತೆ ಲಕ್ಷ್ಮೀ ದೇವಿಯ ಮನಸ್ಸು ಬದಲಾಗಿರಬಹುದೇ? ನಿಜಕ್ಕೂ ಹಾಗೆ ಆಗಿದ್ದರೆ ಮಾತೆ ಲಕ್ಷ್ಮೀ ದೇವಿ ವೈಕುಂಠಕ್ಕೂ ಬರಬಹುದು. ನಾರಾಯಣ ನಾರಾಯಣ,